ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 200 ಯೂನಿಟ್ ಫ್ರೀ ಕರೆಂಟ್ಗೂ ಮತ್ತೆ ಅರ್ಜಿ ಕಡ್ಡಾಯ. ಗೃಹಜ್ಯೋತಿಗೂ ಕೂಡ ಈ ಒಂದು ಘೋಷಣೆಯ ಬೆನ್ನಲ್ಲೇ ಇಂದಿನಿಂದ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಯ ವಿಚಾರದಲ್ಲಿ ಸರ್ಕಾರ ಪರಿಷ್ಕರಣೆಗೆ ಮುಂದಾಗ್ತಿದೆ. ಮನೆ ಮನೆಗೆ ಬೆಸ್ಕಾಂ ಅಧಿಕಾರಿಗಳು ಮತ್ತು ನಿಮ್ಮ ವ್ಯಾಪ್ತಿಯ ಅಧಿಕಾರಿಗಳು ಮತ್ತು ಮೀಟರ್ ರೀಡರ್ಗಳು ಎಲ್ಲರೂ ಕೂಡ ಭೇಟಿ ನೀಡುವುದರ ಮೂಲಕ ನಿಮ್ಮ ಒಂದು ಗೃಹಜ್ಯೋತಿಯ ಫಲಾನುಭವಿಗಳ ಪರಿಶೀಲನೆ ಅರ್ಜಿಗಳನ್ನು ಅಲ್ಲಿಯೇ ಹಾಕಲಾಗುತ್ತದೆ. ನಂತರ ದಾಖಲೆಗಳನ್ನು ಪರಿಶೀಲಿಸಿ ಎಲ್ಲ ದಾಖಲಾತಿಗಳು ಸರಿಯಾಗಿದ್ದರೆ ನಿಮ್ಮ ಗೃಹಜ್ಯೋತಿಯ ಒಂದು ಯೋಜನೆಯ ಸೌಲಭ್ಯವನ್ನು ಮುಂದುವರೆಸಲಾಗುತ್ತದೆ. ಇಲ್ಲಿ ಮೇನಾಗಿ ಏನೇನು ದಾಖಲಾತಿಗಳು ಬೇಕಂದರೆ ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು, ಪಾನ್ ಕಾರ್ಡು ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತದೆ. ಈ ಎಲ್ಲ ದಾಖಲೆಗಳನ್ನು ಸಿದ್ಧವಿಟ್ಟುಕೊಳ್ಳಬೇಕಾಗುತ್ತದೆ. ನೆಕ್ಸ್ಟ್, ಗೃಹಜ್ಯೋತಿ ಫಲಾನುಭವಿಗಳ ಒಂದು ಪರಿಷ್ಕರಣೆಯಲ್ಲಿ ಏನೇನು ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತದೆ ಅಂತಂದೇಳಿದ್ರೆ, ವಿದ್ಯುತ್ ಬಿಲ್ಲಿನ ಖಾತೆಯ ಸಂಖ್ಯೆ ಅಂದರೆ ಆ ಒಂದು ಕರೆಂಟ್ ಬಿಲ್ ಯಾರ ಹೆಸರಲ್ಲಿದೆಯೋ ಆ ಒಂದು ಕರೆಂಟ್ ಬಿಲ್ಲಿನ ಒಂದು ಸಂಖ್ಯೆ. ನೆಕ್ಸ್ಟ್, ಆ ಒಂದು ಫಲಾನುಭವಿಗಳ ಆಧಾರ್ ಸಂಖ್ಯೆ, ಓಕೆನಾ. ನೆಕ್ಸ್ಟ್, ಆಧಾರ್ ಕಾರ್ಡ್ನಲ್ಲಿರುವಂತೆ ಆ ಒಂದು ಫಲಾನುಭವಿಯ ಒಂದು ಹೆಸರನ್ನು ನಮೂದಿಸಲಾಗುತ್ತೆ. ಜೊತೆಗೆ ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ನೋಂದಾಯಿಸಿದಂಥ ಒಂದು ಫಲಾನುಭವಿಗಳು ಅವರ ಒಂದು ಮೊಬೈಲ್ ಸಂಖ್ಯೆ ಕಡ್ಡಾಯವಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್, ಫಲಾನುಭವಿಗಳು ಮಾಲೀಕರೇ ಅಥವಾ ಬಾಡಿಗೆದಾರರೇ ಅಂದರೆ ಸ್ವಂತ ಮನೆಯಲ್ಲಿದ್ದಾರೆ ಅಥವಾ ಬಾಡಿಗೆ ಮನೆಯಲ್ಲಿದ್ದಾರೆ ಅಂತಂದೇಳ್ಬಿಟ್ಟು ಮೆನ್ಷನ್ ಮಾಡಲಾಗುತ್ತೆ. ನೆಕ್ಸ್ಟ್, ಫಲಾನುಭವಿಗಳ ಒಂದು ಪಡಿತರ ಚೀಟಿ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಇದೆನಾ, ಅದು APL ಅಥವಾ BPL ಅಂತಂದೇಳ್ಬಿಟ್ಟು ಅದನ್ನು ಕೂಡ ಸರಿಯಾಗಿ ಮೆನ್ಷನ್ ಮಾಡಬೇಕು. ಫಲಾನುಭವಿಗಳು ಕರ್ನಾಟಕ ರಾಜ್ಯದ ನೋಂದಾಯಿತ ಮತದಾರರೇ ಅಂದರೆ ಅವರು ವೋಟರ್ ಕಾರ್ಡನ್ನು ಹೊಂದಿದ್ದಾರಾ ಅಥವಾ ಇಲ್ಲ ಅಂತಂದೇಳ್ಬಿಟ್ಟು ಮೆನ್ಷನ್ ಆಗುತ್ತೆ. ನೆಕ್ಸ್ಟ್, ಫಲಾನುಭವಿಗಳ ವರ್ಗ ಅಂದರೆ ಅವರು ಯಾವ ಕ್ಯಾಸ್ಟಿಗೆ ಸೇರಿದಾರೆ, SC ನಾ ST ನಾ ಅಥವಾ ಜನರಲ್ಲ, ಇದು ಕೂಡ ಮೆನ್ಷನ್ ಆಗುತ್ತೆ. ನೆಕ್ಸ್ಟ್, ಫಲಾನುಭವಿಗಳ ಆದಾಯದ ತೆರಿಗೆ ಪಾವತಿದಾರರೇ ಅವರು ಏನಾದರೂ ಟ್ಯಾಕ್ಸ್ ಕಟ್ತಿದ್ದಾರೆ, ತೆರಿಗೆಯನ್ನು ಕಟ್ತಿದ್ದಾರೆ ಅಂತಂದೇಳ್ಬಿಟ್ಟು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಫಲಾನುಭವಿಗಳ ವೃತ್ತಿ ಅವರು ಯಾವ ವೃತ್ತಿಯನ್ನು ಮಾಡ್ತಿದ್ದಾರೆ, ಸರ್ಕಾರಿ ನೌಕರಲ್ಲಿ ಇದ್ದಾರೆ ಅಥವಾ ಪೇಂಟರ ಅಥವಾ ಪ್ಲಂಬರ ಅಥವಾ ಮೆಕ್ಯಾನಿಕ, ಈ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಸರಿಯಾಗಿ ನೀಡಬೇಕಾಗುತ್ತೆ. ಅರ್ಹರಾಗಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಮೇನಾಗಿ ಈ ಒಂದು ದಾಖಲಾತಿಗಳನ್ನು ಸರಿಯಾಗಿ ಸಿದ್ಧಪಡಿಸಿಕೊಳ್ಳಿ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ನೀವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಇದೇ ರೀತಿಯಾಗಿ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.